afternoon to one and all present over here. It gives me immense pleasure to welcome you all to this important session of awareness of cyber crime, drugs and road safety, a topic that is highly relevant in today's digital age. We are very happy and honored to have with us our chief guest, Shri Veeresh Sir, Assistant Commissioner of Traffic Police, Hubli Dhawan. Sir, we are grateful for your presence today, sir. We also extend a warm welcome to our guest of honor, Shri S.B. Palvavi, sir, Police Inspector, North Traffic Police Station, Hubli, whose presence adds a great value to this program. Thank you, sir, for being with us. I extend a heartfelt welcome to Shri Mallikarjun Nidwani, sir. I also welcome our respected Principal, Mr. Jagdish Murli, sir, whose constant support and leadership makes such events possible. Welcome to all teachers and students present here for this program. Now, I would like to call Jeevan to kindly come forward and present memento and bouquet to our esteemed chief guest, Shri Veeresh, sir, as a token of our gratitude. To our guest of honor, S.B. Palvavi, sir. To present memento and bouquet to Shri Manjunath Nidwani, sir. Principal, sir. And I hope today's session helps us all understand more about cyber safety and how to protect ourselves online. Thank you. Whenever we'd like to execute any work, we need to get blessings from the God. Am I right? Yes, Vigna Vinashaka. Right? Once we pray to Vigna Vinashaka, Ganesh, definitely we can overcome from the obstacles. So I feel very happy to welcome our school choir team to present invocation song. Please, children. ಬಳಿ ಈ ಶಾಲೆಯಲ್ಲಿ ಕೆಎಲ್ಇ ಸೊಸೈಟಿ ಶಾಲೆಯ ವತಿಯಿಂದ ಹಾಗೂ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ಹಮ್ಮಿಕೊಂಡಂತ ಈ ಅವೇರ್ನೆಸ್ ಪ್ರೋಗ್ರಾಮ್ದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರೇ ಹಾಗೂ ನಮ್ಮ ಹೆಚ್ಚಿನ ಎಸಿಪಿ ಸರ್ ಅವರೇ ಹಾಗೂ ಈ ಒಂದು
ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಎಲ್ಲ ಮತ್ತು ವಿದ್ಯಾರ್ಥಿನಿಯರೇ, ಈ ನಿಜವಾಗ್ಲೂ ನಾವು ನಿಮ್ಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಶಾಲೆಗಳಲ್ಲಿ ಯಾಕೆ ಮಾಡ್ತೀವಂದ್ರೆ, ಶಾಲೆಯಲ್ಲಿ ಇರ್ತಕ್ಕಂಥ ನಿಮಗೆ ನಾವು ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲಿ ನೀವು ಈ ಅವೇರ್ನೆಸ್ ಅಂದ್ರೆ ನಾವೇನ್ ಹೇಳ್ತೀವಿ, ಏನ್ ಕಾನೂನು ಏನಿದೆ, ಏನ್ ರೂಲ್ಸ್ ಇರ್ತವೆ, ರೂಲ್ಸ್ ಬಗ್ಗೆ ನಾವೇನ್ ಹೇಳ್ತೀವಿ ಅದನ್ನ ಹೋಗಿ ನಿಮ್ಮ ಪೇರೆಂಟ್ಸ್ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ ಹೇಳೋದಾಯ್ತು, ನಿಮ್ಮ ಪೇರೆಂಟ್ಸ್ ಬೇರೆ ನಿಮ್ಮ ಚಿಕ್ಕಮ್ಮ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಈ ಅವೇರ್ನೆಸ್ ನ ನೀವು ಹೇಳಬೇಕು. ಯಾಕೆ ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಸರ್ ಹೇಳಿದ್ರಲ್ಲ, ಈ ಬೇರೆ ಕೊರೋನಾ ಆಯ್ತು ಅದಾಯ್ತು ಇದಾಯ್ತು ಏನು ಸಾವುಗಳಾಗಿದ್ದಾವೆ, ಅದಕ್ಕಿಂತ ಹೆಚ್ಚಿನ ಸಾವುಗಳು ಈ ಅಪಘಾತದಿಂದ ಪ್ರತಿದಿನ ಸಂಭವಿಸ್ತವೆ. ಅದು ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರಿಂದ ಕೆಲವೊಂದು ಇಲ್ಲಿ ಮುಂದೆ ಕಾಣ್ತಾ, ಆದ್ರೆ ನಮ್ಮ ರಾಷ್ಟ್ರಾದ್ಯಂತ ಸಿಕ್ಕಾಪಟ್ಟೆ ಈಗ ನಿಮ್ಗೆ ಹೇಳ್ಬೇಕಂದ್ರೆ ಹೈಯೆಸ್ಟ್ ಸಾವುಗಳು ಸಂಭವಿಸಿದೆ ಆಕ್ಸಿಡೆಂಟ್ ಇಂದ. ಆದ್ರಿಂದ ನೀವು ಈ ಕಾನೂನುಗಳನ್ನ, ಈ ಕೆಲವೊಂದು ನಮ್ಮ ಸೈನ್ ಬೋರ್ಡ್ಸ್ ಇದ್ದು, ಆ ಸೈನ್ ಬೋರ್ಡ್ಸ್ ಈಗ ಹೋಗ್ತಾ ಇರ್ತಾರೆ ನೀವು, ಉದಾಹರಣೆಗೆ ಹೋಗುವಾಗ ಸಡನ್ ಆಗಿ ಒಂದು ಸಿಗ್ನಲ್ ಇರುತ್ತೆ, ಸಿಗ್ನಲ್ ಬಿದ್ದಿದ್ರು ಆ ಸಿಗ್ನಲ್ ಯಾವ್ದಿದೆ, ಆ ಯಾವ ಕಲರ್ ಲೈಟ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಅರಿವು ಇರ್ಬೇಕು. ಆ ಅರಿವು ಯಾಕಿರ್ಬೇಕಂದ್ರೆ ಇದ್ದಾಗ ಈ ಸಿಗ್ನಲ್ ನಿಮ್ಗೆ ಗ್ರೀನ್ ಇದ್ದಾಗ ಮಾತ್ರ ನೀವು ಹೋಗ್ತಾ ಇರ್ಬೇಕು. ಯಾಕೆ ಹೋಗ್ಬೇಕಂದ್ರೆ ಆ ಕಡೆಯವ್ರು ಸ್ಟಾಪ್ ಮಾಡಿರ್ತಾರೆ, ನೀವು ಸಡನ್ ಆಗಿ ಹೋದಾಗ ಆ ಕಡೆಯವ್ರು ಬಂದು ಆಕ್ಸಿಡೆಂಟ್ ಆಗಿ ಅದರಿಂದ ಅಪಘಾತ ಸಂಭವಿಸ್ತಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ನಿಮ್ಗೆ ಟ್ರಾಫಿಕ್ ಸಂಬಂಧಪಟ್ಟ ನಾನು ಹೇಳ್ಬೇಕಂದ್ರೆ ಕಡ್ಡಾಯವಾಗಿ ನೀವು ಲೈಸೆನ್ಸ್ ಎಷ್ಟನೇ ವರ್ಷದ ನಂತರ ನಮ್ಗೆ ಕೊಡ್ತಾರೆ, 18 ನಂತರ ಕೊಡ್ತಾರೆ. ಆದ್ರಿಂದ ನಾನು ಈಗ ಎಲ್ಲ ನನ್ಗೆ ಗೊತ್ತಿರ ನೀವು SLC ಇರ್ಬೋದಲ್ಲ, ನೈನ್ತ್ ನಿಮ್ಗೇನಿರುತ್ತೆ, ಈಗ ನಾವಿದೀವಿ ಮನೇಲಿ ಸ್ಕೂಟಿ ಇದೆ, ಬೈಕ್ ಇದೆ, ನಾನು ಓಡ್ತೀನಿ, ಯಾವುದೇ ಕಾರಣಕ್ಕೂ ಆತರ ಮಾಡಕ್ ಹೋಗ್ಬೇಡಿ. ಏನಾದ್ರೂ ಆಮೇಲೆ ಮೈನರ್ 18 ವರ್ಷದ ಒಳಗಡೆ ಇರ್ತಕ್ಕಂಥ ಯಾವುದೇ ಹುಡುಗ ಆಯ್ತು ಹುಡುಗಿ ಆಯ್ತು, ಬಾಯ್ಸ್ ಗರ್ಲ್ಸ್ ಯಾರ್ಯಾದ್ರು ನೀವು ಬೈಕ್ ಓಡಿಸಿ ನಮ್ ಟ್ರಾಫಿಕ್ ನಾವು ಕೈ ಸಿಕ್ಕರೆ ಫೈನ್ ಎಷ್ಟಿದೆ ಗೊತ್ತಾ? 25,000 ಫೈನ್ ಇದೆ. ಮೈನರ್ ಹುಡುಗರು ಯಾವ್ದಾದ್ರು ಆಕ್ಸಿಡೆಂಟ್ ಮಾಡಿ ಗಾಡಿ ನೀವು ತಗೊಂಡು ಹೋದಾಗ ನಮ್ಮವ್ರು ಟ್ರಾಫಿಕ್ ಪೊಲೀಸ್ ಆಯ್ತು ಯಾರಾದ್ರೂ ಹಿಡಿದು ನಿಮ್ಮ ಮೇಲೆ ಕೇಸ್ ಮಾಡಿದ್ರೆ 25,000 ನಿಮ್ ಪೇರೆಂಟ್ಸ್ ಬಂದು ಕೋರ್ಟಿಗೆ ಫೈನ್ ಕಟ್ಬೇಕು. ಅರ್ಥ ಆಯ್ತಲ್ಲ? 18 ವರ್ಷ ಆಗಿದ್ರೆ ಯಾವುದೇ ಕಾರಣಕ್ಕೂ ಬೈಕ್ ನ ನೀವು ಹತ್ಬಾರ್ದು. ನಿಮ್ಗೆ ಕಲಿದು ಯಾವಾಗ ಬಂದ 18 ನಂತರ ಕಲಿಬೇಕು. ಏನ್ ಸರ್ ನಮ್ಗೆ ಮತ್ತೆ ನಾನು ಬೈಕ್ ಓಡಿಸ್ತೀನಿ ಅಂತ ಅನ್ಬೋದು ನೀವು, ಯಾವುದೇ ಕಾರಣಕ್ಕೂ ಮಾಡ್ಬೇಡಿ. ಮಾಡಿದ್ರೆ ಅದು ಕಾನೂನಲ್ಲಿ ಇದಾಗುತ್ತೆ, ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಪೇರೆಂಟ್ಸ್ ಹೋಗಿ ಕೋರ್ಟಿಗೆ ಫೈನ್ ಕಟ್ಬರ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ನಿರ್ದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಾವು ಈ ಒಂದು ಹುಬ್ಬಳ್ಳಿಗೆ ವರ್ಗವಾಗಿ ಬಂದ ನಂತರ ಅರಿವು ಕಾರ್ಯಕ್ರಮ ಎಂದೇನು ಹಮ್ಮಿಕೊಂಡಿದ್ದೀವಿ. ಇದು ಫಸ್ಟ್ ಸ್ಕೂಲ್. ಈ ಹಿಂದೆ ನಾವು ಗುಲ್ಬರ್ಗ ACP ಟ್ರಾಫಿಕ್ ಅಂತ ಕೆಲಸ ನಿರ್ವಹಿಸುತ್ತಿರುವಾಗ ACP ಟ್ರಾಫಿಕ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಣ್ಣ ಮತ್ತು ದೊಡ್ಡ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಈ ತರದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡು ಒಂದು ಆಂದೋಲನ ತರ ನಾವು ಮಾಡಿದ್ವಿ. ಅದೇ ತರ ಇಲ್ಲಿ ನಾವು ನಿಡವಳಿಯವರಿಗೆ ಪ್ರಸ್ತಾಪಿಸಿದೆ, ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕು, ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಕೂಲ್ ಕಾಲೇಜಸ್ ಕವರ್ ಮಾಡ್ಬೇಕು. ಯಾಕಂತಂದ್ರೆ ನೀವೇನಿದ್ದೀರಿ ಮಕ್ಕಳು ಮುಂದಿನ ನಾಯಕರಾಗುವಂತವ್ರು. ಫಸ್ಟ್ ನಿಮ್ಗೆ ಅವೇರ್ನೆಸ್ ಅಂತಂದ್ರೆ ಸೊಸೈಟಿಯಲ್ಲಿ ಎಲ್ಲರಿಗೂ ಅವೇರ್ನೆಸ್ ಕೊಡುವಂತ ವ್ಯಕ್ತಿಗಳು ನೀವು ಆಗ್ತೀರಿ ಅನ್ನೋ ಒಂದು ಉದ್ದೇಶದಿಂದ ಫಸ್ಟ್ ನಿಮ್ಮ ಮನಸ್ಸು ಯಾವ ರೀತಿ ಇರ್ತದೆ ಅಂದ್ರೆ, ಒಂದು ವೆಟ್ ವಾಲ್ತಾರ, ಒಂದು ಹಸಿ ಗೋಡೆ, ಒಂದು ಹಳ್ಳ ಹಾಕಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಉಳಿದು. ಆದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ರೂಲ್ಸ್, ಟ್ರಾಫಿಕ್ ರೂಲ್ಸ್ ಗಳನ್ನು ಬಿತ್ತಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಸಿದ್ದೀರಿ. ಒಂದೆರಡು ಮಾತು ಆಡ್ಬೇಕಂತ. ಪ್ರಥಮವಾಗಿ ಹೇಳ್ಬೇಕಂತಂದ್ರೆ, ಈ ಒಂದು ಭಾರತ ದೇಶದಲ್ಲಿ ಸಮಾಜದಲ್ಲಿ ಯಾವ ಒಂದು ದೊಡ್ಡ ರೋಗದಿಂದವೂ ಸಹ ಈ ಟ್ರಾಫಿಕ್ ಅಫೆನ್ಸಸ್ ನಿಂದ ಡೆತ್ ಆಗ್ತಾರ ಜನ, ಆ ಮಾರಕ ರೋಗಗಳಿಂದ ಏನೋ ಡೆತ್ ಆಗಲ್ಲ. ಸುಮಾರು 1.5 ಲಕ್ಷದಷ್ಟು ಜನ ಈ ಒಂದು ಟ್ರಾಫಿಕ್ ಅಫೆನ್ಸ್ ಆಕ್ಸಿಡೆಂಟ್ ಅಂತ ಏನ್ ಕರಿತೀರಲ್ಲ ಅದರಿಂದ ಡೆತ್ ಆಗ್ತದೆ. ಈಗ ಅದೇ ಏರಿಯಾದ ಹುಡುಗರು ನಿಮ್ಮಂತವ್ರ ತಂದೆ ತಾಯಿಗಳಿಗೆ ಕಿರಿಕಿರಿ ಕೊಡ್ತೀರಿ, ನಾನು ಗಾಡಿ ನಡೆಸ್ಬೇಕು. ಅದರಲ್ಲಿ ಸ್ಪೆಷಲಿ ಹುಡುಗರು ಜಾಸ್ತಿ ಹುಡುಗರು ಇನ್ನೊಂದು ಚಿಕ್ಕ ಏಜ್ ಇರ್ತದೆ, 18 ವರ್ಷ ಆಗಿರಲ್ಲ. ಇದರಲ್ಲಿ ಇದ್ದಿರ್ಬೇಕು ನೀವೆಲ್ಲ. ಮ್ಯಾಕ್ಸಿಮಮ್ ಸ್ಕೂಟಿ ಹೊಡಿಯೋರು ಬಹಳಷ್ಟು ಜನ ರೂಲ್ಸ್ ಬ್ರೇಕ್ ಮಾಡೋರು ಇದ್ದಿರ್ಬೇಕಂತ ನನ್ಗೆ ಅನಿಸ್ತದೆ. ತಂದೆ ತಾಯಿಗಳಿಗೆ ಕಿರಿಕಿರಿ ಕೊಟ್ಟು ಆ ವಾಹನದ ಚಾವಿ ಕೊಡ್ಲಿಲ್ಲ ಅಂದ್ರೆ ಮನೆಯಲ್ಲೆಲ್ಲ ಅಡ್ಡಿ ತೆಗೆದು ಇನ್ ಮೇಲೆ ಆ ತರ ಮಾಡಕ್ ಹೋಗ್ಬೇಡ್ರಿ. ರೂಲ್ಸ್ ಈಸ್ ರೂಲ್ಸ್ ಫಾಲೋ ಮಾಡ್ರಿ. ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಜನ ಸುಮಾರು ಜನ ಇರ್ಬೋದು, ಇನ್ನು ಬಹಳಷ್ಟು ಜನರು ಹೊರಗಡೆ ಇದ್ದಾರೆ. ಅವ್ರಿಗಿಂತ ನೀವು ಶ್ರೇಷ್ಠ. ಯಾಕಂತಂದ್ರೆ ಈ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಸಾಕು, ಪರವಾಗಿಲ್ಲ. ನೀವು ಒಬ್ಬೊಬ್ರು ಇಲ್ಲಿ ಹೇಳ್ತಕ್ಕಂತ ರೂಲ್ಸ್ ಫಾಲೋ ಮಾಡ್ರಿ ಅಂತ ನಿಮ್ಮ ಫಸ್ಟ್ ತಂದೆ ತಾಯಿಗಳಿಗೆ ಇರ್ಬೇಕು. ಮನೆಯಲ್ಲಿ ಹೋದ ನಂತರ ಹೆಲ್ಮೆಟ್ ಇಲ್ಲ ಅಂದಂಗ
ತಂದೆ ತಾಯಿಗಳನ್ನ ವಾಹನ ನಡೆಸಕ್ ಕಳಿಸ್ಬೇಡ್ರಿ. ಅದೇ ರೀತಿ ಲೈಸೆನ್ಸ್ ಇಲ್ಲ ಅಂತಂದ್ರೆ ವಾಹನ ಚಲಾವಣೆ ಮಾಡಕ್ ಕಳಿಸ್ಬೇಡ್ರಿ. ನೀವು ಸುಮಾರು 100 ಜನಕ್ಕೆ ಈ ತರ ಒಂದು ತಿಳುವಳಿಕೆ ನೀವು ಹೇಳ್ಬೇಕು. ಯಾಕಂತಂದ್ರೆ ಮಕ್ಕಳು ಮಾತು ಎಲ್ಲರೂ ಕೇಳ್ತಾರೆ. ಆಮೇಲೆ ಚಾಕ್ಲೇಟ್ ನಲ್ಲಿ ಡ್ರಗ್ಸ್ ಇಟ್ಗಳೆಲ್ಲ ಮಾರ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಅವೇರ್ನೆಸ್ ಆಗಿರ್ಬೇಕು. ಎಲ್ಲಿ ಬೇಕಲ್ಲಿ ನೀವು ಸಿಕ್ಕ ಅಂಗಡಿಗಳಲ್ಲಿ ಆಮೇಲೆ ಅಪರಿಚಯಸ್ಥರು ಕೊಡ್ತಕ್ಕಂಥ ವಸ್ತುಗಳನ್ನು ನೀವು ತೆಗೆದುಕೊಳ್ಬೇಡಿ. ಯಾಕಂದ್ರೆ ಅವುಗಳಲ್ಲಿ ಕೂಡ ಈ ಡ್ರಗ್ಸ್ ನಮಗೂ ಗೊತ್ತಾಗಂಗಿಲ್ಲ. ವಿ ಆರ್ ನಾಟ್ ಎ ಎಕ್ಸ್ಪರ್ಟ್. ಅದರಲ್ಲಿ ನಿಮ್ಮಂತ ಮಕ್ಕಳನ್ನ ಇನ್ನೋಸೆಂಟ್ಸ್ ನ ಬಲಿ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಅಂತ ಒಂದು ಜಾಲಗಳು ಬಹಳಷ್ಟು ಹರಡಿದ್ದಾವ. ಅವುಗಳಿಂದಲೂ ಸಹ ನೀವು ದೂರ ಇರಬೇಕು. ಆಮೇಲೆ ಇಲ್ಲಿ ಕಲಿಸ್ತಕ್ಕಂತ ಗುರುಗಳು ಮತ್ತೆ ತಂದೆ ತಾಯಿಗಳು ಏನು ನಿಮಗೆ ಪಾಠ ಮಾಡ್ತಾರ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಏನಂತಂದ್ರೆ ಈ ಟೀಚರ್ಸ್ ಹೇಳ್ತಾ ಇರ್ತಾರ, ನಮ್ ಕಡೆ ಯಾರು ನೋಡ್ತಾರೆ ಬಿಡು ಅಂತ ಹೇಳಿ ನೀವು ಗಮನ ಹರಿಸೋದು ಬಿಡಬಾರ್ದು. ಟ್ರಾಫಿಕ್ ಅಂದ್ರೆ ಏನು? ಕನ್ನಡದೊಳಗೆ ಸಂಚಾರ ಅಂತಾರ, ಇಂಗ್ಲಿಷ್ ಒಳಗೆ ಟ್ರಾಫಿಕ್ ಅಂತ. ಟ್ರಾಫಿಕ್ ಅಂದ್ರೆ ಏನು ಗೊತ್ತಿಲ್ವಾ? ನೀವು ಮನೆಯಿಂದ ಯಾಕೆ ಬರ್ತೀರಿ ಸ್ಕೂಲ್ಗೆ? ಮನೆಯಿಂದ ಯಾಕೆ ಬರ್ತೀರಿ ಸ್ಕೂಲ್ಗೆ? ನಡ್ಕೊಂಡ್ ಬರ್ತಿರೋ, ಸೈಕಲ್ ತಗೊಂಡ್ ಬರ್ತಿರೋ, ಬಸ್ ಅಲ್ಲಿ ಬರ್ತಿರೋ, ವ್ಯಾನ್ ಅಲ್ಲಿ ಬರ್ತಿರೋ, ಅಥವಾ ಸ್ಕೂಲ್ ಬಸ್ ನಿಂದ ಬರ್ತಿರೋ? ಒಬ್ಬರೇ ಮಾತಾಡಿದ್ರು ತಿಳಿಸಿ. ಬಸ್ಸಿಂದ ಬರ್ತೀರಾ? ಬಸ್ಸಿಂದ ಬರ್ತೀರಾ? ನಿಮ್ಮ ಮನೆಯಿಂದ ಸ್ಕೂಲಿಗೆ ಬಸ್ಸಿಂದ ಬರ್ತೀರಿ. ಬಸ್ಸು ಎಲ್ಲಿ ಬರುತ್ತೆ? ರೋಡಲ್ಲಿ ಬರುತ್ತೆ, ಹೌದಾ? ನಿಮ್ಮ ಮನೆಯಿಂದ ನೀವು ಸ್ಕೂಲಿಗೆ ಬರ್ತಿರಲ್ಲ, ಅದು ಸೈಕಲ್ ಮೇಲೆ ಇರ್ಬೋದು, ಅಥವಾ ತಂದೆ ತಾಯಿ ನಿಮ್ಮನ್ನ ಸ್ಕೂಟರ್ ಅಲ್ಲಿ, ಬೈಕ್ ಅಲ್ಲಿ ತಗೊಂಡು ಬಂದು ಸ್ಕೂಲ್ ಬಿಡೋದಿರ್ಬೋದು, ಅಥವಾ ನಾವು ರೋಡ್ ಅಲ್ಲಿ ನಡ್ಕೊಂಡು ಬರ್ಬೋದು. ವಾಹನಗಳ ಮಧ್ಯೆ ಮತ್ತು ವಾಹನ ಪಾದಚಾರಿಗಳ ಮಧ್ಯೆ ಏನ್ ನಡೀತಿದೆಯಲ್ಲ ಪ್ರತಿ ದಿವಸ ಕ್ರಿಯೆ ಅಂದ್ರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ನಾವು ತಲುಪ್ತೇವಲ್ಲ, ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಇರ್ತೈತಲ್ಲ, ಅದಕ್ಕೆ ಟ್ರಾಫಿಕ್ ಅಂತ. ನಾವು ಅನ್ಕೊಂಡಂಗೆ ಎಲ್ಲ ಜೀವನ ನಡೀತಿ ಅಂದ್ರೆ ಎಲ್ಲ ಯಶಸ್ವಿಯಾಗಿ ಹೋಗ್ತಿದ್ದಿಲ್ಲ. ಈಗ ನೀವೇನ್ ಮಾಡ್ತಾ ಹೇಳಿದ್ನಲ್ಲ, PUC ಮುಗಿತು, ಇಂಜಿನಿಯರಿಂಗ್ ಮುಗಿತು, ಮೆಡಿಕಲ್ ಮುಗಿತು, ನೀವು ಒಳ್ಳೆ ಪೊಸಿಷನ್ ಹೋಗ್ತೀರಿ, ಇವರು ಒಳ್ಳೆ ಪೊಸಿಷನ್ ಹೋಗ್ತಾರ. ಹುಡುಗರು ಅಂತಾರ, ನಂಗ ಐಶ್ವರ್ಯ ರೈ ಅಂತ ಹುಡುಗಿ ಬೇಕಂತೇಳಿ ಮದ್ವೆ ಆಗ. ಅದೇ ರೀತಿ ಹುಡುಗಿಯರು, ನಾನು CEO ಆಗೇನಿ ಕಂಪ್ನಿದ, ನನಗೆ ಅಕ್ಷಯ್ ಕುಮಾರ್ ಅಂತ ಹುಡುಗ ಬೇಕಂತ. ಹೌದಿಲ್ಲ? ನಾವು ಅನ್ಕೊಂಡಂಗ ನಮ್ಮ ಜೀವನ ಸಾಗಿದ್ರೆ ನಮ್ಗೆ ಯಾವುದೇ ತೊಂದರೆ ಆಗುದಿಲ್ಲ. ಅದೇ ರೀತಿ ನಾವು ಯಾವುದೇ ರೋಡ್ ಆಕ್ಸಿಡೆಂಟ್ ಒಳಗ ಏನಾದ್ರೂ ಅಂಗವೈಕಲ್ಯ ಆದ್ರೆ, ಕೈ ಕಳ್ಕೊಂಡ್ರೆ, ಕಾಲು ಕಳ್ಕೊಂಡ್ರೆ, ಅವಾಗ ನಾವು ನೆರವೇರಿಸಕ್ ಆಗ್ತೈತೆ ನಮ್ಮ ಆಸೆಗಳನ್ನ, ಹೌದಲ್ಲ? ಯಾಕಂದ್ರೆ ಪ್ರತಿ ದಿವಸ ಈ ಟೈಪ್ ರೋಡ್ ಆಕ್ಸಿಡೆಂಟ್ ಆಗ್ತಾವ. ಒಂದು ಹಿಂದಿ ಪಿಕ್ಚರ್ ಒಳಗೆ ಸಲ್ಮಾನ್ ಖಾನ್ ಅಂತ ಒಂದು ರೋಡ್ ಆಕ್ಸಿಡೆಂಟ್ ಆಗ್ತದೆ. ರೋಡ್ ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ತಾರ, ಆಂಬುಲೆನ್ಸ್ ಬರ್ತೈತಿ, ಡೈರೆಕ್ಟ್ ಆಗಿ ಆಂಬುಲೆನ್ಸ್ ಒಳಗೆ ಸಲ್ಮಾನ್ ಖಾನ್ ಶಿಫ್ಟ್ ಮಾಡ್ತಾರ. ಶಿಫ್ಟ್ ಮಾಡಿ ಹಾಸ್ಪಿಟ್ಲಿಗೆ ಬೆಡ್ ಮೇಲೆ ಮಲಗಿಸಿರ್ತಾರ, ಒಂದ್ ಸೆಲೈನ್ ಹಚ್ಚಿರ್ತಾರ. ಆ ನಂತರ ಅಲ್ಲಿ ಹೀರೋಯಿನ್ ಬಂದು ಸ್ಪೂನ್ಲೆ ಅವನಿಗೆ ಟಿಫನ್ ಮಾಡಿಸ್ತಿರ್ತಾವ. ನಾ ಹೇಳಿದ್ದು ಏನಾದ, ಇದು ರೀಲ್ ಒಳಗೆ ನಡೀತಕ್ಕಂಥ ಪ್ರಕ್ರಿಯೆ. ಅದೇ ರೀತಿ ನಿಮ್ಗೆ ಯಾರು ತೊಂದರೆ ಆಗಿ ನೀವು ಬೆಡ್ ಮೇಲೆ ಮಾಡ್ಕೊಂಡ್ರೆ ನಿಮ್ ಸೇವಾ ಮಾಡೋರು ಯಾರು? ತಂದೆ ತಾಯಿ ಮಾಡ್ಬೇಕಲ್ಲ, ಹೌದಾ? ತಂದೆ ತಾಯಿ ಮಾಡ್ಬೇಕು. ನೀವು 1 ತಿಂಗಳ, 2 ತಿಂಗಳ, 3 ತಿಂಗಳ, 6 ತಿಂಗಳ ಒಳಗೆ ಆರೈಕೆ ಹಾಕ್ಬೇಕಂತಿ. ಆಮೇಲೆ ದವಾಖಾನೆ ಖರ್ಚು ಬರ್ತಾವು, ದುಡ್ಡು ಬರ್ತಾವು. ಇವೆಲ್ಲ ಯಾಕಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು, ತಿಳ್ಕೋಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಯಶಸ್ವಿ ಹೋಗ್ತೈತಿ. ಮತ್ ಇನ್ನ ನೀವು ಪ್ರತಿ ದಿವಸ ಎಲ್ಲಿ ಆದ್ರೂ ನಡ್ಕೊಂಡ್ ಬರ್ಲಿ, ಗಾಡಿ ಒಳಗ್ ಬರ್ಲಿ, ಬಸ್ನೊಳಗ್ ಬರ್ಲಿ, ಎಲ್ಲೇ ಬರ್ಲಿ, ಯಾರಿಗಾದ್ರೂ ರೋಡ್ ಆಕ್ಸಿಡೆಂಟ್ ಆದ್ರೆ ಆದಷ್ಟು ನೀವು ಅಲ್ಲಿ ಇದ್ರಿ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು. ಏನ್ ಸಹಾಯ ಮಾಡ್ಬೇಕು? ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ ನೀವು ಅಲ್ಲಿ ಒಬ್ಬರೇ ಇದ್ರಿ ಅಂದ್ರೆ ಅವ್ರಿಗೆ ರಸ್ತೆ ಬದಿಗೆ ಕೂಡಿಸ್ಬೇಕು. ನಿಮಗೆ ಸಹಾಯ ಮಾಡಕ ಬೇರೆದವ್ರಿಗೆ ಹೆಲ್ಪ್ ಅಂತ ಕೂಗ್ಬೇಕು. ಕೂಗಿದ್ರೆ 4 ಜನ ಬರ್ತಾರ. ಬಂದಾಗ ನೀವು ಅವ್ರು ಕೂಡಿಸಿ ಸಾಧ್ಯ ಅಂದ್ರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಯಾರಿಗೆ ಕೂಗಿರ್ತೀರಿ ಅವ್ರಿಗೆ ನೀವು ಪೊಲೀಸ್ನವ್ರಿಗೆ ಫೋನ್ ಹಚ್ಚ್ರಿ ಅಂತೇಳಿ ಫೋನ್ ಹಚ್ಚಿಸ್ಬೇಕು. ಏನ್ ಫೋನ್ ಹಚ್ಚೋದು? ಯಾವುದೇ ಪರಿಸ್ಥಿತಿ, ಯಾವುದೇ ತುರ್ತು ಸಂದರ್ಭ, ಯಾವುದೇ ಸಮಸ್ಯೆಗಳು ಬಂದಾಗ ಪೊಲೀಸ್ ಸ್ಟೇಷನ್ ನಂಬರ್ 112 ಎಲ್ಲರೂ ನೆನಪಿಟ್ಕೋಬೇಕು. 112 ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಕೇವಲ 5 ರಿಂದ 15 ನಿಮಿಷದೊಳಗ ಪೊಲೀಸ್ ಆಫೀಸರ್ ಮತ್ತು ಪೊಲೀಸ್ ವೆಹಿಕಲ್ ಬಂದು ನಿಮ್ಮ ಸಮಸ್ಯೆಯನ್ನ ಕೇಳ್ತೈತಿ. ತಿಳಿತಾ? ನಿಮ್ಮನ್ನ, ನಿಮ್ಮ ಫ್ಯಾಮಿಲಿಯನ್ನ, ನಿಮ್ಮ ಮನೆಯನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಕಿಡಿಗೇಡಿಗಳು, ಮೋಸ ಮಾಡೋರು, ಕಳು ಮಾಡೋರು, ತುಡು ಮಾಡೋರು.
ನೀನು ಅದನ್ನ ನಿನ್ನ ಖುಷಿಗೋಸ್ಕರ ನಿನ್ನ ದುಡ್ಡು ಖರ್ಚು ಮಾಡಿ ನೀನು ಶ್ರಮ ಪಟ್ಟು ಮಾಡಿದಂಥದನ್ನ ಬೇರೆಯವ್ರಿಗೆ ತೋರಿಸ್ಕೋಬೇಕಾ? ನಾವ್ ಹೇಳಿದ್ರೆ ಸಾಹೇಬ್ರು ಹೇಳಿದ್ರು ನಿಮ್ಮ ವಿಡಿಯೋಗಳನ್ನ ತಿಳಿಸ್ತಾರ, ಅದರಿಂದ ನಿಮ್ಗೆ ತೊಂದರೆ ಕೊಡ್ತಾರ. ಅದಕ್ಕೆ ನೀವು ಯಾಕೆ ಸ್ಟೇಟಸ್ ಅನ್ನ ಹಾಕ್ಬಾರ್ದು ಅನ್ನೋದು ಕೇಳ್ತೀವಿ. ನೀವು ಇಷ್ಟ ಹಾಕಿ ನಾವು ಗೋವಾಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತೀವಿ ಅಂತ ಹೇಳಿ ಹಾಕ್ಬಿಡ್ತೀರಿ, ಅಲ್ಲಿ ನಿಮ್ಮ ಮನೆ ಕಳುವು ಮಾಡ್ಬೇಕನ್ನೋರು, ತುಳು ಮಾಡ್ಬೇಕನ್ನೋರು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಕದಿಬೇಕನ್ನೋರು ನೀವು ಗೋವಾಕ್ಕೆ ಹೋಗಿರಿ ಅನ್ನೋದು ಗೊತ್ತಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಕ್ರಿಕೆಟ್ ಇಂಟೆಲಿಜೆನ್ಸ್, ಕ್ರಿಕೆಟ್ ಪರ್ಸನ್ಸ್ ಮಾಡುವಂತ ಕ್ರೈಮ್ ಈಗ ನೇರವಾಗಿ ಒಡೆದಾಡೋದು ಕಾಣ್ತದೆ ನಿಮ್ಗೆ, ಅಂಥದಕ್ಕೂ ಕ್ರೈಮ್ ಅಂತಾರ. ಇದಕ್ಕೆ ಸೈಬರ್ ಕ್ರೈಮ್ ಅಂತೀವಿ ನಾವು. ವೈಟ್ ಕಾಲರ್ ಕ್ರೈಮ್ ಅಂತಂದ್ರೆ ಏನು ಜಗಳಾಡಂಗಿಲ್ಲ ಅವನು, ಇದು ಇಟ್ ಈಸ್ ಆಲ್ ಮೆಂಟಲ್ ಗೇಮ್. ಇದು ನಾರ್ಮಲ್ ಕ್ರೈಮ್ಗಿಂತ ದೊಡ್ಡ ಅಪರಾಧ ಸೈಬರ್ ಕ್ರೈಮ್ ಅಂತಂದ್ರೆ. ಈಗೆಲ್ಲ ಗೊತ್ತಾಗ್ತದೆ, ಆ ಕಂಪ್ಯೂಟರ್ ಹ್ಯಾಕ್ ಮಾಡಿದ್ರು, ಈ ಕಂಪನಿದೆಲ್ಲ ಹ್ಯಾಕ್ ಮಾಡಿದ್ರು, ಫೈನಾನ್ಷಿಯಲ್ ಕಂಪನಿಗಳಲ್ಲಿ ಹ್ಯಾಕ್ ಮಾಡಿದ್ರು. ದೀಸ್ ಆರ್ ಆಲ್ ಕಾಲ್ಡ್ ಸೈಬರ್ ಕ್ರೈಮ್. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂತಂದ್ರೆ, ಈಗ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಜಪಾನ್ನಿಂದ ಬಂದ ಇನ್ಸಿಡೆಂಟು, ನಿನಗೆ ಒಬ್ಬ 50 ವರ್ಷದ ವ್ಯಕ್ತಿಗೆ ಕೇಳಿದ್ರು ಇಂಟರ್ವ್ಯೂನಲ್ಲಿ, ಏನಪ್ಪ ನೀನು ಮರೆಯಲಾರದಂಥ ಘಟನೆ ಯಾವುದಂತ ಕೇಳಿದ್ರ, ಕಳೆದ 7 ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಒಬ್ಬ ವ್ಯಕ್ತಿ ತೀರಿಕೊಂಡಿದ್ದ. ಕಳೆದ 7 ವರ್ಷದಲ್ಲಿ ಹಿಂದೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದ ಅಂತ, ಅದು ಮರೆಯಲಾರದ ಘಟನೆ ಆಗಿತ್ತಂತದ್ದು. ನಮಗೆ ಮರೆಯಲಾರದ ಘಟನೆ ಯಾವದವ, ಹೀಗೆ ಒಂದು ಆಕ್ಸಿಡೆಂಟ್ ಆಗಿಬಿಡ್ತದೆ, ಹೊರಗಡೆ ಹೋದ್ರೆ ಒಂದು ಆಕ್ಸಿಡೆಂಟ್ ಆಗ್ತದೆ, ನಮಗೆ ನೆನಪು ಇಡ್ಲಕ್ ಆಗ್ಲಾರ್ದಷ್ಟು ಆಕ್ಸಿಡೆಂಟ್ ಇಲ್ಲೇ ಆಗ್ತದೆ, ಅಥವಾ ಮರೆಯಲಾರದ ಘಟನೆ. Respected Chief Guest of today's function, Sri Veer Sir, Guest of Honor, Sri Padmavi Sir, one more of the guest inviting, that is Mallikarjun Sir, my dear students, teachers. As we all know that today we all are the part of awareness program on cybercrime, drugs, and road safety. So, firstly, as the head of this organization, personally and on behalf of all the teaching fraternity of my school, thank you all for considering our request of the invitation and conducting such a meaningful and effective program. Already, the guests have enlightened, focused too much on these 3 areas, that is cyber safety, drugs, and road safety. Good afternoon, everyone. On behalf of KLE Society's English Medium School, Manjunath Nagar, Hubballi, I would like to extend my heartfelt gratitude to everyone involved in making today's event, Awareness of Cybercrime, Drug Preventions, and Road Safety, a resounding success. I would like to thank our esteemed chief guest, Sri Veeresh, Assistant Commissioner of Police, Traffic Department, Hubballi, Nagar, for sharing his valuable insight and expertise on road safety. Their presence has enlightened us on the importance of responsible behavior on the roads. I also extend my gratitude to our guest of honor, Sri S.P. Palbavi, Police Inspector, North Traffic Police Station, Hubballi, for his thought-provoking speech on the dangers of cybercrime and substance abuse. The words of wisdom have inspired us to be more vigilant and responsible citizens. Special thanks to Sri Mallikarjun Nidbani, Head Constable, Traffic Police, Hubballi, for presenting an informative and engaging PPT on the topic, which helped us understand the issues better. Your efforts are truly appreciated, sir. To our principal, Sri Jagdish S. Malli, thank you for your presentation speech and for your tireless efforts in promoting awareness on these critical issues. I would also like to express my gratitude to the Science Department for their efforts in organizing this event and promoting awareness on these important topics. Our appreciation also goes to teaching and non-teaching staff for their support and contributions for the success of this event. Thank you all once again for your participation, and let us continue to work together in creating a safer and more responsible and aware community. Last but not the least, the video which was I Am the Change, I also think about that we can also be a part of this. Thank you.